ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ 70ನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಗುರು ಬಸವಣ್ಣನವರ ಭಕ್ತನ ಭಕ್ತ ಸ್ಥಳದ ವಚನಗಳನ್ನು ಕುರಿತು ಅಧ್ಯಯನ ಮಾಡ್ತಾ ಇದ್ದೇವೆ. ಈ ಸರಣಿಯಲ್ಲಿ ನಾವು ಈಗಾಗಲೇ 315 ವಚನದ ತನಕ ಅರಿಯುವ ಪ್ರಯತ್ನವನ್ನು ಮಾಡಿದ್ದೇವೆ. ಈ ಸಂಚಿಕೆಯಲ್ಲಿ 316ರಿಂದ 320ನೇ ವಚನದ ತನಕ 5 ವಚನಗಳನ್ನ ಅರಿಯುವ ಪ್ರಯತ್ನವನ್ನು ಮಾಡೋಣ. ಈಗಾಗಲೇ ನಾವು ಹಲವಾರು ಬಾರಿ ಮನನ ಮಾಡಿರುವಂತೆ ಭಕ್ತ ಸ್ಥಳ ಅಂತಂದ್ರೆ ಇದರಲ್ಲಿ ಈ ಪಂಚಭೂತಗಳಲ್ಲಿ ಒಂದಾದ ಪೃಥ್ವಿ ತತ್ವ ಪ್ರಧಾನ ಅಂಶವಾಗಿರುತ್ತೆ. ಪೃಥ್ವಿ ತತ್ವದ ಪ್ರಧಾನ ಗುಣ ಯಾವುದು ಅಂತಂದ್ರೆ ಕಠಿಣತ್ವ. ಮನುಷ್ಯನ ಈ ಸ್ಥೂಲತನು ಪ್ರಮುಖವಾಗಿ ಪೃಥ್ವಿ ತತ್ವದ ಒಂದು ಅಂಗವಾಗಿದೆ, ಭಾಗವಾಗಿದೆ. ಹಾಗಾಗಿ ನಮ್ಮಲ್ಲಿ ವ್ಯಕ್ತವಾಗುವಂತ ಆಚಾರಗಳಲ್ಲಿ ವ್ಯಕ್ತವಾಗುವಂತ ಕಾಠಿಣ್ಯತೆಯನ್ನ ನಾವು ಕಳೆದುಕೊಳ್ಬೇಕಾಗುತ್ತೆ. ಯಾಕೆಂದ್ರೆ ಎಲ್ಲ ಹಂತಗಳಲ್ಲೂ ಕೂಡ ನಾವು ಒಂದೊಂದು ದುರ್ಗುಣಗಳನ್ನ ದಿನೇ ದಿನೇ ಕಳೆದುಕೊಳ್ಳುವ ಮೂಲಕ ನಾವು ಸುಜ್ಞಾನದ ಕಡೆಗೆ, ಸದ್ವರ್ತನೆಯ ಕಡೆಗೆ, ದುರ್ವರ್ತನೆಯಿಂದ ಸದ್ವರ್ತನೆಯ ಕಡೆಗೆ ನಮ್ಮ ಜೀವನವನ್ನ ಸಾಗಿಸುತ್ತಾ ಅದನ್ನ ಹಸನು ಮಾಡ್ಕೋಬೇಕಾಗಿರುತ್ತೆ. ಆ ನೆಲೆಯಲ್ಲಿ ಗುರು ಬಸವಣ್ಣನವರು ಈ ಷಟ್ಸ್ಥಲದ ಮರ್ಮವನ್ನ ನಮಗೆ ಕೊಟ್ಟು ಹೋಗಿದ್ದಾರೆ. ಆ ನೆಲೆಯಲ್ಲಿ ಈಗ 316ನೇ ವಚನವನ್ನು ನಾವು ನೋಡೋಣ. ಈ ರೀತಿ ಇದೆ: ಕಾಣುತ್ತ ಕಡೆಗಣಿಸಿ ಕೆಡಿಸಿ ಅರಸುವ ಮತಿಭ್ರಷ್ಟ ನಾನು ಲಿಂಗಯ್ಯ. ತನುಲೋಭ ಮನಲೋಭ ಧನಲೋಭ ಮುಂದುಗೆಡಿಸಿ ಕಾಡಿಹವೆನ್ನ. ತನು ಮನ ಧನವ ನಿವೇದಿಸಿದವರ ಮನೆಯ ಮಗ ನಾನಯ್ಯ ಕೂಡಲ ಸಂಗಮ ದೇವ. ಈ ಎಲ್ಲಾ ವಚನಗಳಲ್ಲಿ ಗುರು ಬಸವಣ್ಣನವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಒಂದೊಂದು ವಚನದಲ್ಲಿ ಒಂದೊಂದು ಸಿದ್ಧಿ ಅಂತಂದ್ರೆ ಏನು? ನಮ್ಮಲ್ಲಿರುವ ಅವಗುಣಗಳನ್ನ ಕಳೆದುಕೊಂಡು ಸಾಧನೆಯನ್ನ ಮಾಡುವುದು. ಸಿದ್ಧಿ ಅಂದ್ರೆ ಏನೋ ಕಣ್ಣಿಗೆ ಕಾಣದೇ ಇರೋದನ್ನ ಸೃಷ್ಟಿ ಮಾಡುವುದು ಅಂತ ಅಲ್ಲ. ನಮ್ಮಲ್ಲಿರುವ ಅವಗುಣಗಳನ್ನ ಕಳೆದುಕೊಳ್ಳುವುದೇ ಒಂದು ಸಿದ್ಧಿ. ಹಾಗಾಗಿ ಆ ದುರ್ಗುಣಗಳನ್ನ ಕಳೆದುಕೊಂಡು ಸದ್ಗುಣಗಳನ್ನ ಬಾಳಿನಲ್ಲಿ ಅಳವಡಿಸಿಕೊಳ್ಳುವಂತ ಸಿದ್ಧಿಯನ್ನ ಗುರು ಬಸವಣ್ಣನವರು ಒಂದೊಂದು ವಚನದಲ್ಲಿ ನಮಗೆ ಹೇಳ್ಕೊಡ್ತಾ ಹೋಗ್ತಾರೆ. ಆ ಮೂಲಕ ನಾವು ಈ ಪಂಚ ಆಚಾರಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಸದಾಚಾರ, ಶಿವಾಚಾರ, ಲಿಂಗಾಚಾರ, ಭೃತ್ಯಾಚಾರ, ಗಣಾಚಾರ ಅಂತ ಆಚಾರಗಳು ಬರ್ತವೆ. ಪ್ರಮುಖವಾಗಿ ಈ ವಚನಗಳು ಸದಾಚಾರ, ಭೃತ್ಯಾಚಾರ ವಿಚಾರಗಳನ್ನ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದಾವೆ. ಅದರಲ್ಲೂ ಈ ವಚನಗಳು, ಇಂದಿನ ವಚನಗಳು ಸದಾಚಾರದ ವಿಚಾರವನ್ನ ನಮಗೆ ತಿಳಿಸ್ಕೊಡ್ತವೆ. ಸದಾಚಾರ ಅಂದ್ರೆ ಸತ್ಯದಿಂದ ಕೂಡಿದ ಆಚಾರ. ನಮ್ಮ ದೈನಂದಿನ ಬದುಕು ಯಾವ ರೀತಿ ಸಾಗಬೇಕು ಅನ್ನೋ ಒಂದು ವಿಚಾರವನ್ನ, ನಮ್ಮ ನಡೆನುಡಿ ಹೇಗಿರಬೇಕು ಅನ್ನೋ ವಿಚಾರಗಳನ್ನ ತಿಳಿಸಿಕೊಡ್ತಾ ಹೋಗ್ತಾ ಇದ್ದಾರೆ. ಇದರಲ್ಲಿ ಹೇಳ್ತಾ ಇದ್ದಾರೆ, ಕಾಣುತ್ತ ಕಡೆಗಣಿಸಿ ಕೆಡಿಸಿ ಅರಸುವ ಮತಿಭ್ರಷ್ಟ ನಾನು ಲಿಂಗಯ್ಯ. ನಿವೇದನೆ ಮಾಡ್ಕೊಳ್ತಾ ಇದ್ದಾರೆ. ಲಿಂಗಕ್ಕೆ ನಿವೇದನೆ ಮಾಡ್ಕೊಳ್ಳೋದು ಅಂತಂದ್ರೆ ಏನು? ತಮ್ಮ ಅಂತರಂಗಕ್ಕೆ ತಾವು ನಿವೇದನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಏನಂತ? ಕಾಣುತ್ತ ಕಡೆಗಣಿಸಿ ಅಂದ್ರೆ ಎದುರಿಗೆ ಬಂದಾಗ ಅದನ್ನ ನಿರ್ಲಕ್ಷ್ಯ ಮಾಡಿ ಕೆಡಿಸಿ ಅರಸುವ ಮತಿಭ್ರಷ್ಟ ನಾನು. ಅದು ಹೋದ್ಮೇಲೆ ಯಾವುದೋ ಒಬ್ಬ ವ್ಯಕ್ತಿ ಬರ್ತಾನೆ, ಏನೋ ಒಂದು ಭಿಕ್ಷೆಯನ್ನ ಕೇಳ್ಕೊಂಡ್ ಬರ್ತಾನೆ, ಹಸಿವು ಅಂತ ಬರ್ತಾನೆ, ಏನೋ ಒಂದು ಸಹಾಯವನ್ನ ಕೇಳ್ಕೊಂಡ್ ಬರ್ತಾನೆ. ಅಂತ ಸಂದರ್ಭದಲ್ಲಿ ಅವನನ್ನ ಹೀಯಾಳಿಸಿ ಅವನನ್ನ ಕಳಿಸ್ಬಿಡೋದು, ಕೆಡಿಸಿ ಆಮೇಲೆ ಅರಸುವ, ಅಯ್ಯೋ ನಾನು ಈಗ ಮಾಡಬಾರ್ದಿತ್ತು, ತಪ್ಪು ಮಾಡ್ಬಿಟ್ನೇನೋ ಅಂತ ಅರಸುವ ಮತಿಭ್ರಷ್ಟ ನಾನು ಅಂತ ತಮ್ಮ ಅಂತರಂಗಕ್ಕೆ ನಿವೇದಿಸ್ಕೊಳ್ತಾ ಇದ್ದಾರೆ. ಅಂದ್ರೆ ಬಸವಣ್ಣನವರು ಈ ರೀತಿ ಮಾಡಿದ್ದಾರೆ ಅಂತ ಅಲ್ಲ, ನಾವುಗಳು ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಮಾಡುವ ದುರ್ವರ್ತನೆಗಳನ್ನ ಗುರು ಬಸವಣ್ಣನವರು ಇಲ್ಲಿ ನಮ್ಮ ಮುಖಕ್ಕೆ ಕನ್ನಡಿ ಹಿಡಿತಾ ಇದ್ದಾರೆ. ಈ ರೀತಿ ಮಾಡಬೇಡಿ, ನಿಮ್ಮ ಜೀವನವನ್ನ ಸರಿಯಾಗಿ ನಡೆಸ್ಕೊಂಡು ಹೋಗಿ ಅಂತ ಬಸವಣ್ಣನವರು ನಮಗೆ ಮಾರ್ಗದರ್ಶನ ಮಾಡುವ ಶೈಲಿ ಈ ರೀತಿ ಇದೆ. ಹಾಗಾಗಿ ಒಬ್ಬ ವ್ಯಕ್ತಿ ಬಂದಾಗ ಅಥವಾ ಒಂದು ಸಂದರ್ಭ ಬಂದಾಗ ಆ ಸಂದರ್ಭವನ್ನ ಕಡೆಗಣಿಸಿ, ಸಹಾಯ ಮಾಡುವಂತ ಸಂದರ್ಭವನ್ನ ಕಡೆಗಣಿಸಿ ಆಮೇಲೆ ನಾನು ಈ ರೀತಿ ಮಾಡಬಾರ್ದಾಗಿತ್ತು, ತಪ್ಪನ್ನ ಮತ್ತೆ ಅದನ್ನ ವಿವೇಚನೆ ಮಾಡ್ಕೊಳ್ಳೋದು. ಎಷ್ಟು ಸರಿ, ಮೊದಲನೇ ಸಾರಿ ಸರಿ, ಎರಡನೇ ಸಾರಿ ಸರಿ, ಜೀವನದಲ್ಲಿ ಎಷ್ಟು ಸಾರಿ ಇದೇ ರೀತಿ ಆಗಬೇಕು ಪಶ್ಚಾತ್ತಾಪಗಳು ಅನ್ನೋದನ್ನ ಬಸವಣ್ಣನವರು ಇಲ್ಲಿ ಹೇಳ್ತಾ ಇದ್ದಾರೆ. ಅಂತ ಮತಿಭ್ರಷ್ಟ ನಾನು ಲಿಂಗಯ್ಯ ಅಂತಂದ್ರೆ ಕಾಣದ ದೇವರಿಗೆ ಹೇಳ್ತಿದ್ದಾರೆ ಅಂತ ಅಲ್ಲ, ತನ್ನ ಅಂತರಂಗಕ್ಕೆ, ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತನ್ನ ಅಂತರಂಗಕ್ಕೆ ತಾನೇ ನಿವೇದಿಸಿಕೊಳ್ಳಬೇಕಾದಂತ ವಿಚಾರಗಳು. ತನುಲೋಭ ಮನಲೋಭ ಧನಲೋಭ ಮುಂದುಗೆಡಿಸಿ ಕಾಡಿಹವೆನ್ನ. ಲೋಭ ಅಂತಂದ್ರೆ ಏನು? ಇರುವುದನ್ನ ಕಳೆದುಕೊಳ್ಳೋದಕ್ಕೆ, ಅಂದ್ರೆ ಕೊಡೋದಕ್ಕೆ
ಆಗದೆ ಇರುವಂತ ಒಂದು ಸ್ಥಿತಿ, ಮನಸ್ಸಿನ ಸ್ಥಿತಿ. ಅಂದ್ರೆ ಏನೋ ಒಂದು ಸಂಪಾದನೆ ಮಾಡಿರ್ತೀವಿ, ಆ ಸಂಪಾದನೆ ಮತ್ತೆ ಕೊಟ್ರೆ ಹೋಗುತ್ತಲ್ಲ, ಅದು ನನ್ನ ಹತ್ರನೇ ಇರಬೇಕು ಅನ್ನೋ ಒಂದು ಭಾವ ಏನಿರುತ್ತೆ ಅದಕ್ಕೆ ಲೋಭ ಅಂತ ಕರೀತಾರೆ. ತನುವಿನಲ್ಲಿ ಲೋಭ, ತನುಲೋಭ, ಮನಲೋಭ, ಧನಲೋಭ, 3 ಲೋಭಗಳನ್ನ ಹೇಳ್ತಾರೆ. ತನುವಿನಿಂದ ಲೋಭ, ತನುವಿನಲ್ಲಿ ಲೋಭ ಅಂತಂದ್ರೆ ಕೆಲಸ ಮಾಡಿದ್ರೆ, ಕಾಯಕ ಮಾಡಿದ್ರೆ, ಯಾರಿಗಾದ್ರೂ ಈ ದೇಹದಿಂದ ಸಹಾಯ ಮಾಡಿದ್ರೆ ಈ ದೇಹ ಎಲ್ಲಿ ಸವಿಯುತ್ತೋ ಅನ್ನುವಂಥ ಮನೋಭಾವನೆ, ನಾನು ಯಾಕೆ ಮಾಡಬೇಕು ಅನ್ನೋ ಒಂದು ಲೋಭ. ಮನಲೋಭ, ಮನದಿಂದ ಮಾಡುವಂತ ಲೋಭ ಏನು, ಯಾರಿಗಾದ್ರೂ ಒಳ್ಳೆಯದನ್ನ ಬಯಸಿದ್ರೆ, ಯಾರಿಗಾದ್ರೂ ಒಂದು ಒಳ್ಳೆ ವಿಚಾರವನ್ನ ತಿಳಿಸ್ಕೊಡ್ಬೇಕು, ನನಗೆ ಗೊತ್ತಿರುತ್ತೆ ಅಂತ ಇಟ್ಕೊಳ್ಳಿ ಯಾವುದೋ ಒಂದು ವಿಚಾರ, ಆ ವಿಚಾರವನ್ನ ನಾನು ಬೇರೆಯವರಿಗೆ ತಿಳಿಸಿದ್ರೆ ಅವ್ನು ತಿಳ್ಕೊಬಿಟ್ರೆ, ಯಾರು ತಿಳ್ಕೊಬಾರ್ದು, ನನಗೆ ಗೊತ್ತಿರೋದು ಈ ಜ್ಞಾನ ನನ್ನಲ್ಲಿ ಅಷ್ಟೇ ಇರಬೇಕು ಅನ್ನುವ ಒಂದು ದುರ್ವರ್ತನೆ. ಇದಕ್ಕೆ ಮನಲೋಭ ಅಂತ ಕರೀತಾರೆ. ಯಾರಿಗಾದ್ರೂ ಒಬ್ಬ ಒಂದು ಒಳ್ಳೆಯ ವಿಚಾರವನ್ನು ಬಯಸೋದು, ಒಳ್ಳೇದಾಗ್ಲಿ ಅಂತ ಬಯಸೋದು, ಅದರಿಂದ ಏನು ಕಳ್ಕೊಳ್ಳೋದೇನಿರೋದಿಲ್ಲ, ಆದ್ರೂ ಕೂಡ ನಾನು ಬಯಸೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಇಟ್ಕೊಳ್ಳಿ, ಆಗ ಅದಕ್ಕೆ ಮನಲೋಭ ಅಂತ ಕರೀತಾರೆ. ಹಾಗೆ ಧನಲೋಭ, ಧನಲೋಭ ಅಂತಂದ್ರೂ ಕೂಡ ನಾವು ಏನೋ ಒಂದು ಧನ ಅಂತಂದ್ರೆ ಸಂಪಾದನೆ, ಹಣ ಸಂಪಾದನೆ ಮಾಡಿರ್ಬೋದು, ಅನುಭವವನ್ನ ಸಂಪಾದನೆ ಮಾಡಿರ್ಬೋದು, ಜ್ಞಾನವನ್ನ ಸಂಪಾದನೆ ಮಾಡಿರ್ತೀವಿ, ಅನುಭಾವವನ್ನ ಸಂಪಾದನೆ ಮಾಡಿರ್ತೀವಿ, ಎಷ್ಟೆಲ್ಲ ಸಂಪಾದನೆಗಳು ಆಗ್ತಾ ಇರುತ್ತೆ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ, ಈ ಲೋಕದಲ್ಲಿ. ಆ ಅನುಭವವನ್ನ, ಆ ಒಂದು ಜ್ಞಾನವನ್ನ ಬೇರೆಯವ್ರ ಜೊತೆ ಹಂಚಿಕೊಳ್ಳೋದಕ್ಕೆ ಬಯಸೋದಿಲ್ಲ. ಯಾಕೆಂದ್ರೆ ಅದೇ ಆಗ್ಲೇ ಹೇಳ್ದಂಗೆ, ಅವನು ಬೇರೆಯವರಿಗೆ ಅದರಿಂದ ಉಪಯೋಗ ಆಗ್ಬಿಟ್ರೆ ಅನ್ನೋ ಒಂದು, ಬೇರೆಯವರು ನನ್ನ ಸಮ ಬರಬಾರದು, ನಾನು ಮಾತ್ರ ಅನುಭಾವಿಯಾಗಿರ್ಬೇಕು, ನಾನು ಮಾತ್ರ ಶ್ರೀಮಂತನಾಗಿರ್ಬೇಕು, ನಾನು ಮಾತ್ರ ಹಾಗಿರ್ಬೇಕು ಹೀಗಿರ್ಬೇಕು, ಬೇರೆಯವರಿಗೆ ನನ್ನ ಜ್ಞಾನ, ನನ್ನ ಧನ, ನನ್ನ ಇದು ಹಂಚಬಾರದು ಎನ್ನುವ ಒಂದು ದುರ್ಭಾವ. ಇವಕ್ಕೆ ಲೋಭಗಳು ಅಂತ ಕರೀತಾರೆ. ತನುವಿನಿಂದ, ಮನದಿಂದ, ಧನದಿಂದ ಲೋಭ. ಇವುಗಳು ಏನ್ ಮಾಡ್ತಾ ಇದ್ದಾವೆ, ನನ್ನ ಕಣ್ಣಿನ ಮುಂದೆ ಮುಂದುಗೆಡಿಸಿ ಕಾಡಿಹವೆನ್ನ, ನನಗೆ ದಾರಿಯನ್ನ ಕಾಣದಂತೆ, ಮುಂದುಗೆಡಿಸಿ ಅಂದ್ರೆ ನನ್ನ ಮುಂದೆ ಸಾಗಬೇಕಾದಂತ ಸತ್ಪಥದ ದಾರಿಯನ್ನ ಕೆಡಿಸಿ ಅದು ಕಾಣದಂತೆ ಮಾಡಿ ಕಾಡಿಹವೆನ್ನ, ನನ್ನನ್ನ ಕಾಡ್ತಾ ಇದ್ದಾವೆ ಇವು. ತನುವಿನಿಂದ, ಮನದಿಂದ, ಧನದಿಂದ ಲೋಭಗಳು. ತನು ಮನ ಧನವ ನಿವೇದಿಸಿದವರ ಮನೆಯ ಮಗ ನಾನಯ್ಯ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ನಾವು ಯಾವ ರೀತಿ ಇರ್ಬೇಕಂತಂದ್ರೆ, ತನು ಮನ ಧನವ ನಿವೇದಿಸಿದವರ ಅಂದ್ರೆ ಅವುಗಳಲ್ಲಿ ಲೋಭ ಇಲ್ಲದವರ ಮನೆಯ ಮಗ ನಾನಯ್ಯ, ಅಂದ್ರೆ ಆ ರೀತಿಯಾಗಿ ನಡ್ಕೋಬೇಕು ಅಂತ. ತನು ಮನ ಧನದಲ್ಲಿ ಲೋಭ ಇಲ್ಲದ ರೀತಿಯಲ್ಲಿ ನಾವು ನಡೆದುಕೊಳ್ಳಬೇಕು. ಅವರ ಮನೆಯ ಮಗ ನಾನಯ್ಯ ಅಂತಂದ್ರೆ, ಅವರೇ ನಮ್ಮ ತಂದೆ ತಾಯಿಗಳು ತನುಮನ ಧನ ಲೋಭ ಇಲ್ಲ ಅಂತಂದ್ರೆ, ಅವರ ಮಕ್ಕಳಾದಂತ ನಾವು ಯಾವ ರೀತಿ ಇರಬೇಕಾಗುತ್ತೆ ಅಂತಂದ್ರೆ, ಅತಿ ವಿನಯವಂತಕರಾಗಿರಬೇಕಾಗುತ್ತೆ. ಯಾವುದರಲ್ಲೂ ಕೂಡ ಲೋಭವನ್ನ ಸ್ವಲ್ಪ ಕಿಂಚಿತ್ ಕೂಡ ಯೋಚನೆ ಮಾಡದಂತೆ ಇರಬೇಕಾಗುತ್ತೆ ಅನ್ನೋ ಒಂದು ವಿಚಾರವನ್ನು ಗುರುಬಸವಣ್ಣನವರು. ಯಾಕೆಂದ್ರೆ ಇಲ್ಲಿ ಯಾವಾಗ ಲೋಭಿ ಆಗ್ತೀವಿ ನಮಗೆ ಮುಂದಿನ ದಾರಿ ಕಾಣೋದಿಲ್ಲ ಅನ್ನೋ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಕೂಡಲ ಸಂಗಮ ದೇವ. ಹಾಗಾಗಿ ಇಲ್ಲಿ ಸಾಧಕ ಜೀವಿ ಯಾವತ್ತಿಗೂ ಕೂಡ ಈ ತನುಮನ ಧನದಲ್ಲಿ ಲೋಭಿ ಆಗಬಾರದು, ಅವುಗಳನ್ನ ಸ್ವಾರ್ಥಿ ಆಗಬಾರದು ಅನ್ನೋ ಒಂದು ವಿಚಾರವನ್ನ ಗುರುಬಸವಣ್ಣನವರು ಈ ವಚನದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಮುಂದಿನ ವಚನ, ಹಗಹದಲ್ಲಿ ಬಿದ್ದವರ ಮೇಲೆ ಒರಳ ನೂಕುವರೆ, ಕೋಳದ ಮೇಲೆ ಸಂಕೋಲೆಯ ನಿಕ್ಕುವರೆ, ಬೆಂದ ಹುಣ್ಣ ಕಂಬಿಯಲ್ಲಿ ಕೀಸುವರೆ, ಕೂಡಲ ಸಂಗಯ್ಯ ಕಾಡುವ ಕಾಟ ಸಿರಿಯಾಳಂಗಲ್ಲದೆ ಸೈರಿಸಬಹುದೇ. ಈ ವಚನ 2 ವಿಚಾರವನ್ನ ಹೇಳ್ತಾ ಇದೆ. ಹಗಹದಲ್ಲಿ ಬಿದ್ದವರ ಮೇಲೆ ಒರಳ ನೂಕುವರೆ, ಇದು ಕೂಡ ಸದಾಚಾರಕ್ಕೆ ಸಂಬಂಧಪಟ್ಟಂತ ವಚನ. ಹಗಹದಲ್ಲಿ ಅಂದ್ರೆ ಹಳ್ಳಕ್ಕೆ ಬಿದ್ದಂತವನ ಮೇಲೆ ಮೇಲಿನಿಂದ ಒರಳ ನೂಕುವರೆ ಅಂದ್ರೆ ಮತ್ತೊಂದು ಬಂಡೆಯನ್ನ ಎತ್ತಾಕ್ತಾರ ಅಂತ. ಅವನ್ ಬಿದ್ದಿರೋದೇ ಹಳ್ಳದಲ್ಲಿ, ಕಷ್ಟದಲ್ಲಿದ್ದಾನೆ ಅಂತ. ಹಳ್ಳದಲ್ಲಿ ಬಿದ್ದಂತನ ಮೇಲೆ ಅವನನ್ನ ಕೈ ಹಿಡಿದು ಮೇಲೆ ಕರ್ಕೋಬೇಕೇ ಹೊರತು ಅವನ ಮೇಲೆ ಇನ್ನೊಂದು ಬಂಡೆಯನ್ನ ಎತ್ತಾಕಿದ್ರೆ, ತಳ್ಳಿದ್ರೆ ಹೇಗಿರುತ್ತೆ. ಕೋಳದ ಮೇಲೆ ಸಂಕೋಲೆಯ ನಿಕ್ಕುವರೆ, ಕೈಗೆ ಕೋಳ ಹಾಕಿದ್ದಾರೆ ಅಂತ ಇಟ್ಕೊಳ್ಳಿ, ಆ ಕೋಳನೇ ಬಂಧನ, ಅದ್ರ ಮೇಲೆ ಇನ್ನೊಂದು ಬಂಧನ, ಮತ್ತೆ ಸಂಕೋಲೆಯನ್ನ ಹಗ್ಗದಿಂದ ಮತ್ತೆ ಕಟ್ಟೋದು. ಈ ರೀತಿ ಮಾಡಬಹುದಾ ಅಂತ ಪ್ರಶ್ನೆ. ಬೆಂದ ಹುಣ್ಣ ಕಂಬಿಯಲ್ಲಿ ಕೀಸುವರೆ, ಒಂದು ಯಾವುದೋ ಕಾರಣದಿಂದ ಸುಟ್ಟು ಗಾಯ ಆಗಿದೆ, ಅದರಲ್ಲಿ ಹುಣ್ಣಾಗಿದೆ ದೇಹದ ಮೇಲೆ, ಅದೇ ನೋವಾಗ್ತಾ ಇದೆ, ಉರಿತಾ ಇದೆ, ತಾಳಲಾರದಂತ ಹಿಂಸೆ ಆಗ್ತಾ ಇದೆ. ಅದನ್ನ ಕಂಬಿಯನ್ನ ಕಾಯಿಸಿಬಿಟ್ಟು ಮತ್ತೆ ಅದನ್ನ ಏನ್ ಮಾಡಿದ್ರೆ ಅದನ್ನ ಚುಚ್ಚೋದು ಕಾಯ್ದ ಕಂಬಿಯಿಂದ. ಎಂಥ ಒಂದು ಅಪರಿಮಿತವಾದಂತ ನೋವಾಗುತ್ತಲ್ವಾ, ಅದನ್ನ ಹೇಳ್ತಾ ಇದ್ದಾರೆ. ಕೂಡಲ ಸಂಗಯ್ಯ ಕಾಡುವ ಕಾಟ ಸಿರಿಯಾಳಂಗಲ್ಲದೆ ಸೈರಿಸಬಹುದೇ, ಸಿರಿಯಾಳ ಮಾತ್ರ ಈ ರೀತಿ ಸಹಿಸ್ಕೋಬಹುದು
ಅನ್ನೋ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ವಚನ ಎರಡು ಭಾವವನ್ನ ಹೇಳ್ತಾ ಇದೆ, ಎರಡು ದೃಷ್ಟಿಕೋನವನ್ನ ಹೇಳ್ತಾ ಇದೆ. ಒಂದು ದೃಷ್ಟಿಕೋನ ಹೇಳ್ತಾ ಇದೆ ಅಂದ್ರೆ, ಯಾರೇ ಆಗ್ಲಿ ಹಳ್ಳದಲ್ಲಿ ಹೀಗೆ ಕಷ್ಟದಲ್ಲಿದ್ದಂಥವ್ರು, ಹಗದಲ್ಲಿ ಬಿದ್ದವರು, ಕೋಳಕ್ಕೆ ಬಂಧನಕ್ಕೆ ಒಳಗಾದಂಥವ್ರು, ಸುಟ್ಟು ಗಾಯ ಆಗಿ ಹುಣ್ಣಾದಂಥವ್ರು, ಕಷ್ಟದಲ್ಲಿ ಇವರೆಲ್ಲವ್ರನ್ನ ಏನ್ ಸೂಚಿಸ್ತಾ ಇದೆ ಅಂದ್ರೆ ಕಷ್ಟದಲ್ಲಿ ಇರುವಂತವ್ರು ಅಂತ. ಅವರಿಗೆ ವಿಪರೀತವಾದಂತ ಮತ್ತೆ ಮತ್ತೆ ಕಷ್ಟವನ್ನು ಕೊಡಬಾರದು ಅನ್ನುವಂತ ಒಂದು ವಿಚಾರವನ್ನ ಹೇಳ್ತಾ ಇದ್ದಾರೆ. ಈ ರೀತಿ ಮಾಡಬಾರದು ಅನ್ನುವುದು ಒಂದು ದೃಷ್ಟಿಕೋನ. ಇನ್ನೊಂದು ದೃಷ್ಟಿಕೋನ ಏನ್ ಹೇಳ್ತಾ ಇದೆ ಅಂದ್ರೆ, ಇಂಥ ಕಷ್ಟಗಳು ಬಂದರೂ ಕೂಡ ಸೈರಿಸುವ ಒಂದು ಗುಣ ನಮ್ಮಲ್ಲಿರ್ಬೇಕು ಅಂತ. ಎರಡು ದೃಷ್ಟಿಕೋನ ಈ ವಚನದಲ್ಲಿ ಅರ್ಥ ಆಗುತ್ತೆ. ಕಷ್ಟದಲ್ಲಿದ್ದವನು ಸೈರಿಸಿಕೊಳ್ಳುವ ಮನೋಭಾವವನ್ನ, ಆ ತಾಳ್ಮೆಯನ್ನ ಬೆಳೆಸ್ಕೊಳ್ಬೇಕು ಅನ್ನೋದು ಒಂದು ದೃಷ್ಟಿಕೋನ ಆದ್ರೆ, ಮೇಲಿರುವಂತವನು ಕೆಳಗೆ ಬಿದ್ದಂಥವರ ಮೇಲೆ ಆ ದರ್ಪವನ್ನ, ದಾಷ್ಟ್ಯವನ್ನ ತೋರಿಸಬಾರದು ಅನ್ನುವ ವಿಚಾರವನ್ನ ಈ ವಚನ ಹೇಳ್ತಾ ಇದೆ. ಎರಡು ದೃಷ್ಟಿಕೋನದಿಂದ ಈ ವಚನವನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಎರಡೂ ಕೂಡ ಸದಾಚಾರದ ಸದಾಚಾರವನ್ನೇ ಹೇಳ್ತಾ ಇರುವಂತ ಭಾವ. ಹಾಗಾಗಿ ಇಲ್ಲಿ ಒಂದು ವಿಚಾರ ಏನಂದ್ರೆ, ಕೂಡಲ ಸಂಗಯ್ಯ ಕಾಡುವ ಕಾಟ ಅಂತ ಹೇಳ್ತಾರೆ. ವಿಚಿತ್ರ ಏನು ಅಂದ್ರೆ, ಕೂಡಲ ಸಂಗಯ್ಯ ಅಂದ್ರೆ ದೇವರು ಯಾಕೆ ಭಕ್ತರಿಗೆ ಕಾಟವನ್ನ ಕೊಡ್ತಾನೆ? ಆತನಿಗೇನು ಮಾಡಕ್ ಬೇರೆ ಕೆಲಸ ಇಲ್ವಾ ಅನ್ನೋ ಒಂದು ಭಾವ ಬರುತ್ತೆ. ಕೂಡಲ ಸಂಗಯ್ಯ ಅಂದ್ರೆ ದೇವರು ಯಾರಿಗೂ ಕಾಟವನ್ನೇನು ಕೊಡೋದಿಲ್ಲ. ಅವು ನಮ್ಮ ವರ್ತನೆಗಳಿಂದ ನಾವೇ ತಂದುಕೊಳ್ಳುವಂಥ ಏನು ಬಂಧನಗಳು. ಅದಕ್ಕೆ ಹೇಳ್ತೆ ಇಲ್ಲಿ ದೇವರ ಆ ಶಕ್ತಿ, ಆ ಚೈತನ್ಯ ಏನಿದೆ, ಯಾರಿಗೂ ಯಾವತ್ತಿಗೂ ಕೂಡ ಕಾಟವನ್ನ ಕೊಡ್ಲಿಕ್ಕೆ ಹೋಗೋದಿಲ್ಲ. ಅದು ನಮ್ಮ ಒಂದು ಭಾವ ಅಷ್ಟೇನೆ. ಅದನ್ನ ಬಂಧನವನ್ನ ತಂದುಕೊಳ್ಳೋರು ನಾವೇ, ಬಂಧನದಿಂದ ಮುಕ್ತಿಯನ್ನ ಪಡೆಯುವವರು ನಾವೇ. ಅವೆಲ್ಲ ಮಾನಸಿಕ ಸ್ಥಿತಿಗಳು ಅಷ್ಟೇ. ಮುಂದಿನ ವಚನ 318. ಸೋಲಬಲ್ಲರು ಅವರು ಗೆಲ್ಲಲರಿಯರಯ್ಯ, ತನು ಮನ ಧನದಲ್ಲಿ ವಂಚನೆಯ ನರಿಯರಯ್ಯ, ದಾಸ ಸಿರಿಯಾಳನವರು ಕೂಡಲ ಸಂಗನ ಶರಣರು ಉಪಚಾರವ ನರಿಯರಯ್ಯ. ಅಂದ್ರೆ ಇದು ಕೂಡ ಆ ಸದಾಚಾರದ ಮುಂದಿನ ವಚನ ಭಾಗ ಹೇಳ್ತಾ ಇದೆ. ಇಲ್ಲಿ ಸೋಲಬಲ್ಲರು ಅವರು ಗೆಲ್ಲಲರಿಯರಯ್ಯ ಅಂದ್ರೆ ಇಲ್ಲಿ ಎರಡು ರೀತಿ ಇದೆ. ಒಂದು ಸೋತು ಗೆಲ್ಲುವುದು, ಇನ್ನೊಂದು ಗೆದ್ದು ಸೋಲುವುದು. ಇಲ್ಲಿ ಸಿರಿಯಾಳ ಮತ್ತೆ ದಾಸ ಇವರೆಲ್ಲ ಹೇಳ್ತಾರಲ್ಲ, ದಾಸಯ್ಯ, ಸಿರಿಯಾಳ, ಬಾಣ, ಮಯೂರ, ಸಿಂಧು ಬಲ್ಲಾಳ, ಈ ಪೌರಾಣಿಕ ವಿಚಾರಗಳನ್ನ ಹಲವಾರು ಸಾರಿ ವಚನಗಳಲ್ಲಿ ತೆಗೆದುಕೊಂಡಿದ್ದಾರೆ ಗುರುಬಸವಣ್ಣನವರು. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಸೋಲಬಲ್ಲರು ಅವರು ಗೆಲ್ಲಲರಿಯರಯ್ಯ. ಇವರೆಲ್ಲ ಹಿಂದೆ ಹೋಗಿದ್ದಾರಲ್ಲ ಪೌರಾಣಿಕ ವ್ಯಕ್ತಿಗಳು, ಅವರೆಲ್ಲರೂ ಕೂಡ ಸೋತು ಗೆದ್ದಂಥವ್ರು. ಅವರು ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಅವರು ಏನನ್ನು ಮಾಡ್ಲಿಲ್ಲ. ಹಾಗಾಗಿ ಕೇಳ್ದ ಕೊಟ್ರು, ಶಿವ ಕೇಳ್ದ ಕೊಟ್ರು, ಯಾವುದನ್ನು ಕೂಡ ಹಿಂದು ಮುಂದೆ ನೋಡ್ಲಿಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮಾಡಬೇಕಾದ್ರೆ ಈ ರೀತಿ ಭಕ್ತಿಯನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೋಲಬಲ್ಲರು ಅವರು ಗೆಲ್ಲಲರಿಯರಯ್ಯ, ತನುಮನ ಧನದಲ್ಲಿ ವಂಚನೆಯ ನರಿಯರಯ್ಯ. ಅವ್ರು ಯಾರು ಕೂಡ ತನುಮನ ಧನದಲ್ಲಿ ಲೋಭಿಗಳಾಗಿರಲಿಲ್ಲ ಅನ್ನೋ ಒಂದು ವಿಚಾರವನ್ನ ನಮ್ಮ ಮುಂದೆ ತಂದು ಇಡ್ತಾ ಇದ್ದಾರೆ ಬಸವಣ್ಣ. ಹಾಗೆ ನಾವು ಕೂಡ ಲೋಭಿಗಳಾಗಬಾರದು ಅನ್ನುವುದು ಈ ವಚನದ ಒಂದು ಸಂದೇಶ. ಮುಂದಿನ ವಚನ ಈ ರೀತಿ ಇದೆ, 319. ಮಾತಿನಲ್ಲಿ ಶ್ರೋತೃ ಸುಖವ ನುಡಿಯಬಹುದಲ್ಲದೆ ಮಾಡುವ ಸತ್ಕ್ರಿಯೆಯಿಂದ ಭಕ್ತನೆನಿಸಲು ಬಾರದು. ಅರ್ಥ ಪ್ರಾಣ ಅಭಿಮಾನವನ ಅರಿಗೆಯೂ ಸಮನಿಸದು. ಲಿಂಗ ಮುಖದಲ್ಲಿ ಉದಯವಾದ ಶರಣಂಗಲ್ಲದೆ ಅಯ್ಯ, ಕೂಡಲ ಸಂಗನ ಶರಣರ ಭಕ್ತಿ ಭಂಡಾರವು ಎನಗೆಂತ ಸಾಧ್ಯವಪ್ಪದು ಹೇಳೆನ್ನ ತಂದೆ. ಈ ವಚನದಲ್ಲಿ ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ, ಮಾತಿನಲ್ಲಿ ಮಾತನಾಡಬಹುದು, ಸದಾಚಾರವನ್ನ ಹೇಳ್ಬೋದು, ಪಂಚಾಚಾರವನ್ನ, ಎಲ್ಲ ಆಚಾರಗಳನ್ನ ಹೇಳ್ಬೋದು. ಆದ್ರೆ ಮಾಡುವ ಕ್ರಿಯೆಯಲ್ಲಿ ಅಳವಡುವುದು ಬಹಳ ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ಮಾತ್ರ ಸಾಧ್ಯ ಇದು ಅಂದ್ರೆ, ಲಿಂಗ ಮುಖದಲ್ಲಿ ಉದಯವಾದ ಶರಣಂಗಲ್ಲದೆ ಅಂದ್ರೆ ಸಾಧನೆಯನ್ನ ಮಾಡಿದವಂಗಲ್ಲದೆ, ತನು ಮನ ಧನ ಲೋಭಿ ಆಗದವಂಗಲ್ಲದೆ, ಅನುಭಾವಿ ಆದವಂಗಲ್ಲದೆ ಬೇರೆಯವರಿಗೆ ಇದು ಸಾಧ್ಯವಾಗುವುದಿಲ್ಲ. ಯಾವಾಗ ನಾವು ತನುಮನ ಧನದಲ್ಲಿ ಲೋಭಿ ಆಗ್ತೀವಿ, ಆಗ ನಾವು ಶರಣರಾಗಲಿಕ್ಕೆ ಅಯೋಗ್ಯರಾಗ್ತೀವಿ. ಶರಣರಾಗಲಿಕ್ಕೆ ಅಯೋಗ್ಯರಾದವಂಥವರು ಬರೀ ಮಾತನಾಡಬಹುದೇ ಹೊರತು ಅದನ್ನ ನಿಜ ಜೀವನದಲ್ಲಿ ಅಳವಡಿಕೆ ಮಾಡೋದು ಕಷ್ಟ.
ಹಾಗಾಗಿ ಕೂಡಲ ಸಂಗನ ಶರಣರ ಭಕ್ತಿ ಭಂಡಾರವು ಎನಗೆಂತು ಸಾಧ್ಯ ಒಪ್ಪುದು. ಎನಗೆಂತು ಸಾಧ್ಯ ಒಪ್ಪುದು ಅಂದ್ರೆ ಇದು ಈ ವಚನವನ್ನ ಯಾರ್ಯಾರು ಓದ್ತಾ ಇದ್ದೀವಿ ನಮ್ಗಳಿಗೆ ಅಳವಡಿಕೆ ಅಂತ. ಈ ಎಲ್ಲಾ ವಚನಗಳು ಕೂಡ ವಚನಗಳನ್ನ ಯಾರು ಓದ್ತಾರೆ ಅವರಿಗೆ ಅಳವಡಿಕೆ, ಯಾರು ಹೇಳ್ತಾ ಇದ್ದೀವಿ ನಮ್ಮಗಳಿಗೆ ಅಳವಡಿಕೆ. ಹಾಗಾಗಿ ಕೂಡಲ ಸಂಗನ ಶರಣರ ಭಕ್ತಿ ಭಂಡಾರವು, ಆ ಭಕ್ತಿಯದ ಅರಮನೆ ಯಾರಿಗೆ ಸಾಧ್ಯ ಆಗುತ್ತೆ ಅಂದ್ರೆ ನಮ್ಮಂಥವ್ರಿಗೆ ಸಾಧ್ಯ ಆಗೋದಿಲ್ಲ. ಅದು ಯಾರಿಗೆ ಸಾಧ್ಯ ಆಗುತ್ತೆ ಅಂದ್ರೆ ಶರಣರಿಗಲ್ಲದೆ ಬೇರೆಯವರಿಗೆ ಅದು ಬಹಳ ಕಷ್ಟ ಆ ಮಾರ್ಗ ಅಂತ. ಯಾಕೆಂದ್ರೆ ಅಲ್ಲಿ ತನುಮನ ಧನದಲ್ಲಿ ವಂಚನೆ ಇಲ್ಲದೆ ಇರಬೇಕು ಅನ್ನೋದು. 320ನೇ ವಚನ ಈ ರೀತಿಯಾಗಿದೆ. ಬಾಣ ಮಯೂರನಂತೆ ಬಣ್ಣಿಸಬಲ್ಲೆನೆ, ಸಿರಿಯಾಳನಂತೆ ಉಣಲಿಕ್ಕಬಲ್ಲೆನೆ, ದಾಸಿಮಯ್ಯನಂತೆ ಊಡ ಕೊಡಬಲ್ಲೆನೆ, ಉಂಡು ಉಟ್ಟು ಕೊಟ್ಟಡೆ ಮುಯ್ಯಿಗೆ ಮುಯ್ಯೆನಿಸಿತ್ತು, ಎನಗೆ ಕೊಟ್ಟಡೆ ಧರ್ಮವೆನಿಸಿತ್ತು, ಕೂಡಲ ಸಂಗಮ ದೇವ. ಈ ವಚನ ಒಂದು ರೀತಿ ಭಿನ್ನವಾಗಿದೆ. ಅವೆಲ್ಲ ಸದಾಚಾರದ ವಚನಗಳನ್ನ ಹೇಳಿದ್ರೆ ಅಂದ್ರೆ ಒಬ್ಬ ಭಕ್ತ ಯಾವ ರೀತಿ ಸಾಧನೆಯನ್ನ ಮಾಡಬೇಕು, ತನ್ನ ನಿತ್ಯ ಜೀವನದಲ್ಲಿ ಸದಾಚಾರವನ್ನ ಅಳವಡಿಸಿಕೊಳ್ಳಬೇಕು ಅನ್ನೋ ಒಂದು ವಿಚಾರವನ್ನ ಆ ಹಿಂದಿನ 4 ವಚನಗಳು ಹೇಳಿದ್ರೆ, ಈ ವಚನ ಇಲ್ಲಿ ಯಾರಿಗೆ ಹೇಳ್ತಾ ಇದೆ ಅಂದ್ರೆ ದೇವರಿಗೆ ಹೇಳ್ತಾ ಇದ್ದಾರೆ. ದೇವರು ಅಂದ್ರೆ ಈ ಸಿರಿಯಾಳ ಇವ್ರನ್ನ ಬಾಣ ಮಯೂರ ಆ ಉದಾಹರಣೆಗಳನ್ನೇ ತೆಗೆದುಕೊಂಡು, ಹೇ ದೇವರೇ ನೀನು, ಅಥವಾ ಹೇ ಶಿವನೇ ನೀನು ಅವರಿಗೆ ಕೊಟ್ಟೆ. ಯಾರಿಗೆ? ಸಿರಿಯಾಳ ಮಯೂರ ಇವರಿಗೆ ಏನನ್ನ ಕೊಟ್ಟೆ? ಅವರಿಂದ ಪಡ್ಕೊಂಡು ಮತ್ತೆ ಅವರಿಗೆ ವಾಪಸ್ ಕೊಟ್ಟೆ. ಆದ್ರೆ ಇದೆಂತ ಕ್ರಿಯೆ ಇದು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನೀನು ಕೊಡೋದಾದ್ರೆ ಹಾಗೆ ಕೊಡಬೇಕು, ಭಕ್ತಿಯನ್ನ ಮೆಚ್ಚಿ ಹಾಗೆ ಕೊಡಬೇಕು, ನೀನು ಅವರಿಂದ ಪಡ್ಕೊಂಡು ಕೊಡೋದಲ್ಲ ಅನ್ನೋ ಒಂದು ವಿಚಾರವನ್ನ ಗುರು ಬಸವಣ್ಣನವರು ವಿಭಿನ್ನ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ನೋಡ್ರಿ. ಬಾಣ ಮಯೂರನಂತೆ ಬಣ್ಣಿಸಬಲ್ಲೇನೆ. ನನಗೆ ಬಾಣ ಮಯೂರ ಅವರಂತೆ ಕಾವ್ಯಾತ್ಮಕವಾಗಿ ನಿನ್ನನ್ನು ಹೊಗಳಲಿಕ್ಕೆ ಬರೋದಿಲ್ಲ ಹೇಳ್ತಾ ಇದ್ದಾರೆ. ಸಿರಿಯಾಳನಂತೆ ಉಣಲಿಕ್ಕಬಲ್ಲೆನೆ. ಸಿರಿಯಾಳ ಮಗನನ್ನ ತಲೆಯನ್ನ ಕಡಿದು ಮಾಂಸವನ್ನ ಮಾಡಿ ನಿನಗೆ ಉಣ್ಣಕ್ಕಿಕ್ಕಿದ, ನೀನು ಉಂಡು ಅವನಿಗೆ ಕೊಟ್ಟೆ, ಏನನ್ನ? ಕೈಲಾಸಕ್ಕೆ ಕರ್ಕೊಂಡು ಹೋದೆ. ದಾಸಿಮಯ್ಯನಂತೆ ಉಡ ಕೊಡಬಲ್ಲೆನೆ. ದಾಸಿಮಯ್ಯ ತನ್ನ ಒಂದು ರೇಷ್ಮೆಯ ವಸ್ತ್ರ, ಮೂಲ್ಯವಾದ ರೇಷ್ಮೆಯ ವಸ್ತ್ರವನ್ನು ನಿನಗೆ ಉಡ್ಲಿಕ್ಕೆ ಕೊಟ್ಟ, ನೀನು ಅದನ್ನ ತೆಗೆದುಕೊಂಡು ಅವನಿಗೆ ಒಂದು ಫಲಪದವಿಯನ್ನ ಕೊಟ್ಟೆ. ಹೀಗೆ ನೀನು ಎಲ್ಲ ಮಾಡಿರೋದೇನು ಇತಿಹಾಸದಲ್ಲಿ ನಾವು ನೋಡ್ತಾ ಹೋದ್ರೆ ಪುರಾಣಗಳಲ್ಲಿ, ಅವರಿಂದ ಪಡ್ಕೊಂಡು ಮತ್ತೆ ಅವರಿಗೆ ಕೊಡ್ತಾ ಹೋದೆ. ಆದ್ರೆ ನನ್ನಂತ ಸಾಮಾನ್ಯ ಭಕ್ತ ನಾನು ಏನ್ ಮಾಡಬಲ್ಲೇನೆ? ಆ ರೀತಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಸಿರಿಯಾಳನಿಗೆ ಮಗನಂಗೆ ಕಡಿದು ಬಾಣಸಂದಿನಿಗೆ ಊಟ ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲದೆ ಇರೋದನ್ನ ನಾನು ಎಲ್ಲಿಂದ ಕೊಡ್ಲಿ? ಪ್ರಶ್ನೆಯನ್ನ ಕೇಳ್ತಾ ಇದ್ದೆ. ಹಾಗಾಗಿ ಎನಗೆ ಕೊಟ್ಟಡೆ ಧರ್ಮವೆನಿಸಿತ್ತು. ನೀನು ನಿಜವಾಗ್ಲೂ ಧರ್ಮಿಯಾಗಿದ್ರೆ, ಶಿವನೇ ನೀನು ಧರ್ಮಿಯಾಗಿದ್ರೆ ಏನ್ ಮಾಡ್ಬೇಕು? ಸರಳ ಭಕ್ತಿಗೆ ಒಲಿದು ಕೊಡಬೇಕು, ಸರಳ ಭಕ್ತಿಗೆ ಒಲಿಯಬೇಕು ಅನ್ನೋ ಒಂದು ವಿಚಾರವನ್ನ ಗುರು ಬಸವಣ್ಣನವರು ಇಲ್ಲಿ ಭಕ್ತಿಯ ಮಾರ್ಗವನ್ನ ಸೂಚಿಸ್ತಾ ಇದ್ದಾರೆ. ಹಾಗಾಗಿ ಹಿಂದಿನ ಇನ್ನೂ ಹಲವಾರು ವಚನಗಳಲ್ಲಿ ಬರುತ್ತೆ. ಸಿರಿಯಾಳನ ಭಕ್ತಿ ಅಂದ್ರೆ ಮುಂದಿನವರು ಹೋದ ದಾರಿ ಭಯ ಕಾಣಿರಣ್ಣ ಅಂತ ಹೇಳ್ತಾರೆ. ಅಂದ್ರೆ ಅನುಸರಣೆ ಮಾಡ್ಲಿಕ್ಕೆ ಕಷ್ಟವಾದಂತ ಮಾರ್ಗ ಯಾವುದು? ಸಿರಿಯಾಳ ಇವರುಗಳೆಲ್ಲ ಮಾಡಿದಂತ ಭಕ್ತಿ. ಹಾಗಾಗಿ ಇಲ್ಲಿ ಎನಗೆ ಕೊಟ್ಟಡೆ ಅಂದ್ರೆ ಬಸವಣ್ಣನವರಿಗೆ ಕೊಟ್ಟಡೆ ಅಂತಲ್ಲ, ಒಂದು ಸರಳ ಭಕ್ತಿಗೆ ನೀನು ಒಲಿದಡೆ ನಿನ್ನನ್ನು ನಂಬಬಹುದು ಅನ್ನುವ ಒಂದು ವಿಚಾರವನ್ನ ಗುರು ಬಸವಣ್ಣನವರು ಈ ವಚನದಲ್ಲಿ ವ್ಯಕ್ತ ಮಾಡ್ತಾ ಇದ್ದಾರೆ ಅನ್ನೋ ಒಂದು ನಾನು ಕಂಡುಕೊಂಡಂತ ವಿಚಾರ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಇಲ್ಲಿ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಹೆಚ್ಚಿನ ವಿಚಾರಗಳಿಗೆ ಅವಕಾಶ ಸಿಗುತ್ತೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣು ಶರಣಾರ್ಥಿ.